ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲಾಕ್ಷಿ ಮೊಗವೀರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮದು ಲಾಸ್ಟ್ ವರ್ಕಿಂಗ್ ಡೇ ಕ್ಲಾಸ್ ಎಲ್ಲ, ಅಂದರೆ ಕಾಲೇಜಲ್ಲಿ MC ಅದು. ಈಗ ನನಗೆ ಪ್ರೆಸೆಂಟೇಷನ್ ಇತ್ತು. How do you feel about last class? It's so nice. I don't have to travel again so far. You have to travel to a company after. Not so far, I believe. You got job? I didn't get job, but I don't think so. I have to travel for 1 hour. Okay. How do you feel? Happy. All are happy. CR of MCA C-section is last 2 years. 1.5 years. Yeah. No, 2 years. ಶ್ರೇಯಾ, ನಿಂಗೆ ಎಂತ ಆತಿತ್ತು? ಎಂತ ಆತಿತ್ತಲ್ಲ ನಿಂಗೆ? ಎಂತ ಆತಿತ್ತು? ಗೈಸ್, ನಾನು SJK ಡೆಡಿಕೇಟ್ ಮಾಡಿ ಈ ಬ್ರೇಸ್ಲೆಟ್ ಹಾಕ ಬಂದಿದ್ದೆ. SJK, ನಿಂಗೆ ಡೆಡಿಕೇಷನ್ಗೆ ನಿನ್ನ ಬ್ರೇಸ್ಲೆಟ್ ನಾನು ಹಾಕಿ ಬಂದಿದ್ದೆ. ನಿನ್ನ ಡೆಡಿಕೇಷನ್ SJK ಜಾನೆಟ್ ಶೆಟ್ಟಿ ಎಷ್ಟು ಮಾಡ್ತಾರೆ? ಶೆಟ್ಟಿ ಫುಲ್ ಔಟ್ ಆಫ್ ಔಟ್ ಗೈಸ್. SJK ಇವತ್ತೆಲ್ಲರಿಗೂ ಪ್ರೆಸೆಂಟೇಷನ್ ಲಾಸ್ಟ್ ವರ್ಕಿಂಗ್ ಡೇ ಗೈಸ್. ಇವತ್ತು ಅದಕ್ಕೋಸ್ಕರ ಪ್ರೆಸೆಂಟೇಷನ್ ಮಾಡಿರ್ತೀವಿ. ನಾನಂತೂ ಪ್ರಿಪೇರ್ ಎಲ್ಲ PPTನ ಗಾಮದಾಗ ಮಾಡಿದೆ. ಆಮೇಲೆ ಈಗ ಹೋಗಿ ಓದ್ತಾ ಹೋದೆ. ಗೈಸ್, ಇವತ್ತು ನಮ್ಮದು ಲಾಸ್ಟ್ ವರ್ಕಿಂಗ್ ಡೇ ಅಲ್ಲ. ನಾಳೆ ಫೇರ್ವೆಲ್ ಇತ್ತು ಗೈಸ್. ಫೈನಲಿ MCA ಕಮ್ಸ್ ಟು ಎನ್ ಎಂಡ್. ಫೇರ್ವೆಲ್ಲಿಗೆ ಇವಳು ಇನ್ನೂ ಸೀರೆ ಇವತ್ತು ತಗೊಂಡಿದ್ದಾಳು. ನಿನ್ನೆ ತಗೊಬಂದ ಸೀರೆ ಅಕ್ಕ. ಫೇರ್ವೆಲ್ ನಾಳೆ ಒಂದಿಂದಾಗ ಯಾರೋ ರೋಕಿ ಹೊಲ್ಕೊಡ್ತೇನೆ, ಬ್ಲೌಸ್ ಹೊಲ್ಕೊಡ್ತಾರಂಬ್ರ. ಸೊ ಈಗ ಕೊಟ್ಟಿ ಬಪ್ಪಕ್ಕೆ ಹೋಗ್ತಿತ್ತು. ಡಿಸೈಡ್ ಮಾಡಿದ್ದಿತ್ತು ಕುರ್ತಾ ಹಾಕೋದು ಅನ್ಕೊಂಡ್ ಹೊಸ ಡ್ರೆಸ್. ಇವಳು ರಾತ್ರಿ ಹೇಳಿದಾಳಪ್ಪ ಏನೋ ಚಂದದ ಕುರ್ತಾ ಹಾಕಂತಂದು ಕಂಡ್ರೆ ಲಂಡನ್ ಡ್ರೆಸ್ ಹಾಕೊಂಬಂದಳು. ಲಂಡನ್ ಡ್ರೆಸ್, ಲಂಡನ್ ಕ್ವೀನ್ ಅವಳಿಗ ಹಾಕ್ತೇನೆ ನಾನು, ಎಲ್ಲದೂ ಹಾಕ್ತೆ. ಗೈಸ್, ನಾಳೆ ಫೇರ್ವೆಲ್ ಗೈಸ್. ನಾನು ನಾನು ಎಕ್ಸಾಮಿಗೆ ಆ ಥರ ಪ್ರಿಪೇರ್ ಆಯ್ತನೋ ಇಲ್ಲೇ ಗೊತ್ತಿಲ್ಲ. ಎಂಥರೂ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಬೇಕಾಗಿರೋ ಡ್ರೆಸ್ಸಸ್, ಅದಕ್ಕೆ ಜ್ಯುವೆಲರೀಸ್ ಎಲ್ಲ ಫಸ್ಟೇ ಸೆಟ್ ಮಾಡಿರುತ್ತೆ. ಇದು ನಮ್ಮದು 3rd ಸೆಮ್ ಆ್ಯಂಡ್ 4th ಸೆಮ್ ಕ್ಲಾಸ್. ಹಿಂಗೆ ಹೋಯ್ಕರ್ ಇಲ್ಲ, ಕಾಲೇಜ್ ಇಲ್ಲ. ಅದು ಹೇಳಿನಲ್ಲ, ಇಂಟರ್ನ್ಶಿಪ್ಪು, ಜಾಬು, ಅದೆಲ್ಲ ಪ್ರಾಜೆಕ್ಟು. ಕ್ಲಾಸ್ ಅಂತ ಇವತ್ತು ಎಂಡ್ ಆತಿತ್ತು. ಜೈ ಬಾಯ್. ನಿಟ್ಟೆ ಬಗ್ಗೆ ಗೊತ್ತಿರ್ತಿಲ್ಲ. ಒಂದು ದೊಡ್ಡ ಸದನಂದ ದೊಡ್ಡ ಸ್ಟೇಜ್ ಇದ್ದಿತ್ತು. ಇಲ್ಲೇ ನಮ್ಮದು ಇಂಗ್ರೀಡಿ ಎಲ್ಲ ಮಾಡ್ತಿದ್ದು. ಅದನ್ನ ಹೊಡೆದಾಕಿರಿ ಏನೋ ಗಾರ್ಡನಿಂಗ್ ಮಾಡ್ತಾರಂಬ್ರು. ಅದಕ್ಕೋಸ್ಕರ ಗೊತ್ತಿಲ್ಲ ಕರೆಕ್ಟ್. ಗಾಳಿ ಸುದ್ದಿ ಗಾರ್ಡನಿಂಗ್ ಮಾಡ್ತಾರಂಬ್ರು. ಅದಕ್ಕೋಸ್ಕರ ಸದನಂದ ಹೊಡೆದಾಕಿರೋ. ನಾವೀಗ ಎಲ್ಲಿಗೆ ಹೋಗ್ತಿತ್ತಂದ್ರೆ ಟೈಲರ್ ಶಾಪ್. ನಾಳೆ ನಮಗೆ ಫೇರ್ವೆಲ್. ನಾವು ಬ್ಲೌಸ್ ಸ್ಟಿಚ್ ಮಾಡುವುದು ನಾವಲ್ಲ, ಇವಳು. ನಾವು 1 ವಾರ ಮುಂಚೆನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ಲೌಸ್ ಅನ್ನು ಸ್ಟಿಚ್ ಮಾಡಿ ಕೊಡ್ತಿದ್ದೆ. ನಮ್ಮ ಭಾಷೆ ಕರೆಕ್ಟ್. ಬೇರೆ ಭಾಷೆ ಮಾತಾಡೋಕೆ ಗೊತ್ತಿಲ್ಲ ನಮಗೆ. ಓನ್ಲಿ ಕುಂದಾಪುರ. ಇವಳಿಗವರು ಬರ್ತು ಗೈಸ್, ನಂಗಂತೂ ಗೊತ್ತಿಲ್ಲ, ಚೂರು ಗೊತ್ತಿಲ್ಲ. ಟ್ರೈ ಮಾಡ್ತೇವೆ. ಏನೋ ಮರಾಠಿ ಆಲ್ಸೋ. ಅತ್ಲ ಬದಿ ಈ ಮಹಾರಾಷ್ಟ್ರದ ಹತ್ರ, ಅದಕ್ಕೆ ಅವಳಿ ಮರಾಠಿ ಬರ್ತದೆ. ನಂದು ಕುಂದಾಪುರ, ಹುಟ್ಟಿಂದ ಕುಂದಾಪುರ ತೆಗಿತು. ಹುಟ್ಟಿಂದಲ್ಲ ಮುಂಚೆ हिला मराठी येत नाही गाईस, मला एवढंच येते मराठी. ನಂಗೆ ತಲೆ ಹೊಡೋಗುತ್ತಿಲ್ಲ. ನಾನು ಎಂತ ಗೊತ್ತಾ, ನಾನು ಮುಂಚೆ ಇದ್ದದ್ದು ಗದಗಗೆ. ನನ್ನ ಪ್ಲೇ ಹೋಮ್, ನಾನು ಅಂಗನವಾಡಿಯಲ್ಲಿ ಓದಿದ್ದಲ್ಲ. ಪ್ಲೇ ಹೋಮ್ ಚಂಟಿಂದ ಇಂಗ್ಲೀಷ್ ಮೀಡಿಯಮ್. ಅಂಗನವಾಡಿಯಲ್ಲ, ಪ್ಲೇ ಹೋಮ್ LKG UKG ನಾನು ಗದಗಲ್ಲಿ ಓದದ್ದು. ಅಂದ್ರೆ ಅಲ್ಲೇ ಹುಲ್ಕೊಟ್ಟಿ ಅಂದ್ಕೊಂಡೆ. ನಂದು ಸ್ಕೂಲ್ ಹೆಸರು ವಿದ್ಯಾದೀಪ ಇಂಗ್ಲೀಷ್ ಮೀಡಿಯಮ್. 1ನೇ ಕ್ಲಾಸ್, ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲೇ ಊರಿಗೆ ಬಂದದ್ದು. ಕಡಿ ಸಿಗ್ತೀವಿ. Hi guys, ಇವತ್ತು ಕಾಲೇಜ್ ಲಾಸ್ಟ್ ಡೇ. ಎಸ್. ಆ್ಯಂಡ್ ಅದಕ್ಕೆ ನಾನು ಚೆಂದಾಗಿ ಬಂದಿದ್ದೆ ಗೈಸ್. ಇವ್ರ ಹತ್ರ ಹೇಳಿದೆ ಕುರ್ತಾ ಹೈಕಂಡ್ಲಪ್ಪ ಕಡಿಕೆ ಏನೋ ತೆಗ್ದು. ಇವಳು ಹೆಸರು ಪುಣ್ಯಶ್ರೀ. ನನ್ನ ಸೆಕೆಂಡ್ ಬ್ಲಾಗಲ್ಲೇ ಇದ್ದಿದ್ದಾಳೆ, ನನ್ನ ರೂಮ್ಮೇಟ್ ಅಂದಲ್ಲ.
ಮತ್ತೆಂತ ಹೇಳು ನಿಮ್ಮ ಬಗ್ಗೆ ಎಂತ ಗೈಸ್ ಎಂತ ಗೊತ್ತಾ, ನಾನು ಬರ್ಡೇ ಸೆಲೆಬ್ರೇಟ್ ಮಾಡಲಿ ಗೈಸ್. ಅವಳಿಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಾನು ಫಸ್ಟ್ ಆಫ್ ಆಲ್ ತಲೆ ತಿಕ್ಕಿ ಬಂದಿದ್ದೆ ಆಯಿತು, ಸಿಟ್ಟಾಗಿ ಬಂದಿದ್ದೆ, ಇದು ಬಾಗಿಲು ತಟ್ಟಿದ್ದೆ, ಇವಳು ತೆಗಿತಾನೇ ಇಲ್ಲ, ಸಿಟ್ಟು ಏರ್ತಿದ್ದ ರಾಂಗ್ ಬೋರ್ಡಲ್ಲಿ ಬಂದು ನಾನು ಹಿಂದೆಯಿಂದ ಡೋರ್ ಹಿಂದೆ ನಿಧಾನ ಸಿಟ್ಟಲ್ಲೇ ದೂರ್ತಿದ್ದು ನಾನು ಏನು ಮಾಡಿದೆ, ಝೀರೋವಾ ಲಾಸ್ಟ್ ಡೇ ಅಲ್ಲ. ಹಾಂ, ಕಡೆಗೆ ಸರ್ಪ್ರೈಸ್ ಕೊಟ್ಟು ನೋಡಿ ಎಷ್ಟು ಖುಷಿ ಆಯ್ತು ಅಂದರೆ, ನನ್ನ ಲೈಫಲ್ಲೇ ತುಂಬ ಒಳ್ಳೊಳ್ಳೆ ಪರ್ಸನ್ಸ್ ಇದ್ದರು. ಕಡೆಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರ್ ಬಂದರು ಗೈಸ್, ಬಾಯ್ ಬಾಯ್ ಬಾಯ್. ಸಪ್ತಮಿ ಸುದರ್ಶನ ಚಕ್ರ ಇವು ಸಮ ಪಿಂಕ್ ಅಂತ ಗೈಸ್. ಕ್ಲಾಸ್ ಮುಗೀತು. Hello guys, hello. Today is our last day. Everyone are ಇಷ್ಟು ಅಷ್ಟಿದ್ದೆ ನಾನು ಕುಂದಾಪುರ. ಅದೇ ಶುದ್ಧ ಮಾತಾಡ್ತಾರೆ ಅಂತ ಮಾತಾಡ್ತೀನಿ. ಶುದ್ಧ ಶುದ್ಧ. ಇವಳು ಬರೀ ಡೌ ಡೌ ನೋ ಡೌ ನೋ ಡೌ. ಏಯ್ ಲಾಸ್ಟ್ ಅಂತ ಹಾಕಿ ಬಂದಿರಾ? ಕಬೋರ್ಡ್ ಎಲ್ಲ ಖಾಲಿ ಮಾಡುವ ಈ ಸ್ವಲ್ಪ ಮಾತಾಡೋದಕ್ಕೆ ಬರುದಿಲ್ಲ. ಎಂತ ಇಲ್ಲ ಗೈಸ್, ಎಂತ ಇಲ್ಲ. ನಮ್ಮದು ಇವತ್ತು ಲಾಸ್ಟ್ ಡೇ ಗೈಸ್. ಹೌದು ಗೈಸ್, ಲಾಸ್ಟ್ ಲಾಸ್ಟ್ ನಮ್ದು ಫಸ್ಟ್ ಮತ್ತೆ ಲಾಸ್ಟ್ ಬ್ಲಾಗ್ ಅಲ್ಲ, ಇದು ಫಸ್ಟ್ ಇದೆ ಲಾಸ್ಟ್ ಅಲ್ಲ. ನಾಳೆ ಬರ್ತೀನಿ. ಓಕೆ, ನಾಳೆ ಸಹ ಕಟ್ ನಾಳೆ ಫೇರಲ್ಲಿ ನಾಳೆ ಎಲ್ಲ ಸಾರಿ ಹಾಕಿ ಸಾಕಾಗ್ತಿಲ್ಲ. ಅಲ್ಲಿ ಕಣ್ಣಿ ನೆಲ್ತಿದ್ದು ಕಣ್ಣಿ ಕಾರಿ ಚಿಟ್ಸ್ ಲೈಟ್. ನಾವು ಊಟಕ್ಕೋಸ್ಕರ ಕಾಯ್ತಾ ಇತ್ತು. ಆನ್ ಮಾಡಿದ್ಯಾ? ಎಸ್, ನಾವು ಊಟಕ್ಕೋಸ್ಕರ ಕಾಯ್ತಾ ಇತ್ತು. ಸ್ಟೀಲ್, ಅದು ಬೆಳ್ಳಿ ಅಲ್ಲ ಗಾಯ್, ಸ್ಟೀಲ್. ಇದು ಪ್ಲಾಟಿನಮ್. ಇದು ಇದೆ ಸ್ಪೈಡರ್ ಮ್ಯಾನ್ ಇವಳಿದೆ, ಸ್ಪೈಡರ್ ಮ್ಯಾನ್ ಅವಳು. ಇದು ಸಫೈರ್, ಇದು ಸಫೈರ್. ಇದ್ರ ಇತಿಹಾಸ ಹೇಳ್ತೇನೆ. ಇದಕ್ಕೆ ಎಷ್ಟು ಅಂದ್ರೆ 6 ವರ್ಷ ಆಯ್ತು ನೋಟಕ್ಕೆ, ಅಷ್ಟು ಇತಿಹಾಸ ಇದೆ. ಇಲ್ಲಿ ನೋಡಿ, ಇದು ಸ್ಪೈಡರ್ ಮ್ಯಾನ್ ಆಯ್ತು. ಇದಕ್ಕೆ ಭಾರಿ ಫೇಮಸ್ ಆಗಿತ್ತು ಇದು ಸ್ಪೈಡಿ ಅಂತ. ಸ್ಪೈಡರ್ ಮ್ಯಾನ್ ಫೇಮಸ್ ಆಗಿತ್ತು. ನಂದು ಮೊದಲು ಬೇರೆ ತೋಟ ಇರುತ್ತೆ, ಅದು ಯಾವ್ದಾದ್ರು ಅಂದ್ರೆ ಪ್ರೆಸ್ಟೀಜ್ ಕಂಪ್ನಿ. ಅದು ಒಬ್ಳು ಕತ್ಕೊಂಡ ದಿನ ನನ್ನ ಎದುರು ಕೆಡ್ತಾ ಇತ್ತು. ಆದ್ರೂ ಅಲ್ಲಿದ್ರ ಅಲ್ಲಿಲ್ಲ. ಅವಳು ನನ್ನ ಫ್ಲೋರ್, ಅವಳ ಫ್ಲೋರ್. ಅವಳೊಂದು ದಿನ ನಾನು ಆ ಕಪ್ಪನ್ನೇ ಕಾಣ್ತಿದ್ದೆ, ಯಾರು ತಗೊಂಡ್ಕಾತಿದ್ರು. ಗೈಸ್, ಇದೆ ನಮ್ದು ಹಾಸ್ಟೆಲ್ ಮೆಸ್. ನಿನ್ ಲೋಟದಿಂದ ಆದ ಕಾಯಿಲೆ. ಅವಳು ಎಲ್ಲ ಸಂಬಂಧ. ಹಾಯ್ ಗಾಯ್ಸ್, ಗಾಗಡಿ ವಿಡಿಯೋ ಮಾಡೋಕ್ಕೆ ನೆನಪಿಲ್ಲ. ಒಂದು ಎಕ್ಸಾಮ್ ಇದ್ದಿತ್ತು, ಮಾಡೋಲ್ಲ ಸಾಕಾಯ್ತು, ಆಯ್ತು ಎಕ್ಸಿಕ್ಯೂಟ್ ಆಯಿತು. ಆಮೇಲೆ ನಾಳೆ ಫೇರ್ವೆಲ್ ಅಲ್ಲ, ಟ್ರಾನ್ಸಿಷನ್ ವಿಡಿಯೋ ಮಾಡೋಕ್ಕೆ ಹೋಯ್ತು. ಅದು ನಂಗೆ ನೆನಪಿಲ್ಲ, ನಂಗೆ ಈಗಲೇ ನೆನಪಾಯ್ತು ಬ್ಲಾಗ್ ಇತ್ತು ಅಂದ್ಕೊಂಡು. ಈಗ ನಾನು ಶ್ರೇಯಾ ಟೇಸ್ಟ್ ಆಫ್ ಹೆವನಿಗೆ ಬಂದಿತ್ತು. ನಾನು ಹಾಟ್ ಚಾಕ್ಲೇಟ್ ತಗೊಂಡೆ, ಕ್ಯೂಟ್ ಕೇಕ್ ತಗೊಂಡೆ. ಇವಳು ಕ್ಯೂಟ್ ಇದ್ದರೆ ಅದು ಕ್ಯೂಟ್. ಹೆಚ್ಚಿಗೆ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು, ನನಗಿಂತ ನೆನಪೇ ಇರಲಿಲ್ಲ. ಬಿಕಾಸ್ ಎಕ್ಸಾಮ್ ಇದ್ದಿತ್ತು, ಅದೇ ಟೆನ್ಷನ್ಗಳಲ್ಲೇ ಆಯ್ಕೊಂಡೆ. ಇವತ್ತು ಡೇ ತುಂಬ ಒಳ್ಳೆಯೇ ಇದ್ದಿತ್ತು. ಎಕ್ಸಾಮಲ್ಲಿ ಒಂಚೂರು ಕಷ್ಟ ಆಯಿತು. ಆಮೇಲೆ ಎಕ್ಸಿಕ್ಯೂಟ್ ಆಯಿತು ಪ್ರೋಗ್ರಾಮ್ 2. ಆಮೇಲೆ ಎಂತ ಇತ್ತು, ನಾಳೆ ಫೇರ್ವೆಲ್, ಅದಕ್ಕೆ ತುಂಬ ಎಕ್ಸೈಟಲ್ಲಿದ್ದೆ. ಇವತ್ತು ರೆಡಿ ಮಾಡಿ ಇಟ್ಟು ಸ್ಯಾರೀಸ್ ಎಲ್ಲ, ಜ್ಯುವೆಲರೀಸ್ ಎಲ್ಲ ಸೆಟ್ ಮಾಡಿ ಇಟ್ಕೊ. ನಾನು ಎಕ್ಸಾಮಿಗೂ ಇಷ್ಟು ಚಂದ ಪ್ರಿಪೇರ್ ಆಗ್ತಿಲ್ಲ. ನಂಗೆ ರೆಡಿ ಆಗ್ಬೋದು ಅಂದರೆ ನಂಗೆ ಅಷ್ಟು ಖುಷಿ. ಎಂಥ ಕಂಟೆಂಟ್ ಇಲ್ಲ, ಬಟ್ ನಾನು ಹಾಕ್ತೀವಿ ಬಿಕಾಸ್ ಇದು ಲಾಸ್ಟ್ ಡೇ ಆಫ್ ಕ್ಲಾಸ್. ಇದರೊಟ್ಟಿಗೆ ನಾನು ಇವತ್ತೊಂದು ರೀಲ್ ಸಹ ಮಾಡಿದ್ದೆ ಕ್ಲಾಸ್ ಅವರೊಟ್ಟಿಗೆ, ಕ್ಯಾಪ್ಚರಿಂಗ್ ಆಫ್ ಸ್ಮೈಲ್ಸ್ ಅಂದ್ಕೊಂಡು. ನಂಗೆ ಅದು ಮಸ್ತ್ ಇಷ್ಟ ಆಯಿತು. ಬಿಕಾಸ್ ನಂಗೆ ಎಲ್ಲರ ಸ್ಮೈಲ್ ಕಂಡೆ ಎಷ್ಟು ಖುಷಿ ಆಯ್ತು. ಎಲ್ಲರದ್ದು ಸ್ಮೈಲ್ ಕಾಂಬತ್ತಿಗೆ ಆ ರೀಲಲ್ಲಿ ಅಂದರೆ ಐ ವಾಸ್ ಹ್ಯಾಪಿ. ನಂದು MCAದು ಜರ್ನಿ ಕ್ಲಾಸಸ್ ಎಂಡ್, ಇದು ನಂಗೆ ಲಾಸ್ಟ್ ಕ್ಲಾಸ್. ನಂದು ಇವತ್ತು ಲಾಸ್ಟ್ ಇಂಟರ್ನಲ್ ಎಕ್ಸಾಮ್ ಆಯಿತು. ಅದೇ ನೋವು ಬಂದ್ರ ಮೇಲೆ ಆದ್ಮೇಲಿಂದ ನಾನು ವ್ಲಾಗ್ ಮಾಡೋದೇ ನಂಗೆ ನೆನಪಿಲ್ಲ. ಎಕ್ಸಾಮ್ ಟೆನ್ಷನ್, ಬಿಕಾಸ್ 3 years ಎಕ್ಸಾಮ್ ಇದ್ದಿತ್ತು. ನಾನು 4 ಗಂಟೆಗೆ ಹೊರಗೆ ಬಂದೆ. ಅದಾದಮೇಲೆ ಅದೇ ವೀಡಿಯೋ ಕ್ಯಾಪ್ಚರಿಂಗ್ ಹೋದೆ. ಈಗ ಟೈಮ್ ಎಷ್ಟಾಯಿತು? 7:38 ಆಯಿತಾ. ಇನ್ನು ಮುಖಕ್ಕೆ ಹೋಗ್ಬೋದು. ಮೆಸ್ 8 ಗಂಟೆಗೆ ಕ್ಲೋಸ್ ಆಗ್ತು ಅಂತ ಇಲ್ಲ. ಈಗ ಮತ್ತೆ ಹೇಳೋಕ್ಕೆ ಎಲ್ಲರೂ ನನ್ನ ವೀಡಿಯೋಸ್ ಕಾಣಿ ಅಂತ ಹೇಳ್ತೆ. ನನ್ನ ಚಾನಲ್ನ ಉಳಿಸಿ ಬೆಳೆಸಿ ಹರಸಿ. Guys, please like, share and subscribe. Thank you. ಧನ್ಯವಾದಗಳು. ಬಾಯ್ ಬಾಯ್ ಬಾಯ್.